ವೈದ್ಯಕೀಯ ತಾಪಮಾಪಕದ ಬುರುಡೆಯಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಪಾದರಸ. ಲೇಸರ್ ಕಂಡುಹಿಡಿದ ವಿಜ್ಞಾನಿ ಚಾರ್ಲ್ಸ್ ಟೋನ್ಸ್. ಯಾವ ಗ್ರಹದ ಭ್ರಮಣೆ ವಿರುದ್ಧ ದಿಕ್ಕಿನಲ್ಲಿದೆ? ಶುಕ್ರ. ರಡಾರ್ ಕಂಡುಹಿಡಿದ ವಿಜ್ಞಾನಿ ಯಾರು? ಟೇಲರ್ ಮತ್ತು ಯಂಗ್. ಆಧುನಿಕ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರ್ ಐಸಾಕ್ ನ್ಯೂಟನ್. ಭೂಮಿಯೇ ಒಂದು ಕಾಂತ ಎಂಬ ಪರಿಕಲ್ಪನೆಯ ಪ್ರತಿಪಾದಿಸಿದವರು? ಗಿಲ್ಬರ್ಟ್. ದೀಪದ ಆಯಸ್ಸನ್ನು ಹೆಚ್ಚಿಸಲು ಬುರುಡೆಯೊಳಗೆ ಯಾವುದು ತುಂಬಿರುತ್ತಾರೆ? ನೈಟ್ರೋಜನ್. 3D ಛಾಯಾಗ್ರಹಣದ ಅತ್ಯಾಧುನಿಕ ಮಾಧ್ಯಮ ಹೋಲೋಗ್ರಫಿ. ಲೋಲಕವನ್ನು ಉಪಯೋಗಿಸಿ ಮೊಟ್ಟಮೊದಲು ಗಡಿಯಾರವನ್ನು ತಯಾರಿಸಿದವರು? ಕ್ರಿಶ್ಚಿಯನ್ ಹೈಗನ್ಸ್. ಕ್ರಿಸ್ತಶಕ 1966ರಲ್ಲಿ ರೂಬಿ ಲೇಸರ್ ಅನ್ನು ಕಂಡುಹಿಡಿದ ವಿಜ್ಞಾನಿ TH ಮೈದು. ಕೆಲವು ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಆ ಲೋಹದ ಮೇಲ್ಮೈಯಿಂದ ಎಲೆಕ್ಟ್ರಾನ್ಗಳು ಹೊರಚಿಮ್ಮುತ್ತವೆ ಎಂದು ಪ್ರಾಯೋಗಿಕವಾಗಿ ತೋರಿಸಿದ ವಿಜ್ಞಾನಿ ಐನ್ಸ್ಟೀನ್. ಬೆಳಕಿನ ಕಣ ಪ್ರೋಟಾನ್ನ ಚೈತನ್ಯವನ್ನು ಪ್ರಾಯೋಗಿಕವಾಗಿ ಸಾದರಪಡಿಸಿ ತೋರಿಸಿದವರು ಐನ್ಸ್ಟೀನ್. ಮೊಟ್ಟಮೊದಲ ದೂರದರ್ಶಕವನ್ನು ತಯಾರಿಸಿ ಆಕಾಶ ವೀಕ್ಷಣೆಗೆ ಬಳಸಿದ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿ. ಚಂದ್ರನ ಮೇಲ್ಮೈಯನ್ನು ಸ್ಪಷ್ಟವಾಗಿ ತೋರಿಸಿ ಗುರುಗ್ರಹದ ಉಪಗ್ರಹಗಳನ್ನು ಗುರುತಿಸಿದ ಪ್ರಸಿದ್ಧ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿ. ಬೆಂಕಿಯೇ ಎಲ್ಲ ವಸ್ತುಗಳ ಸೃಷ್ಟಿಗೆ ಕಾರಣ ಎಂದು ಹೇಳಿದ ಗ್ರೀಕ್ನ ತಂತ್ರಜ್ಞಾನಿ ಇರಾಕ್ಲಿಟಸ್. ಸೂಜಿ ರಂಧ್ರ ಕ್ಯಾಮರಾವು ಯಾವ ಥರದ ಆಧಾರ? ಬೆಳಕಿನ ಸರಳ ರೇಖಾ ಪ್ರಸರಣ. ಕೃತಕವಾಗಿ ತಯಾರಿಸಿದ ರೇಡಿಯೋ ವಿಕಿರಣ ಮೂಲವಸ್ತುಗಳಿಗೆ ಯಾವ ಹೆಸರಿಂದ ಕರೆಯುತ್ತಾರೆ? ರೇಡಿಯೋ ಐಸೋಟೋಪ್ಸ್. ರೋಧವನ್ನು ನಿರಂತರವಾಗಿ ಬದಲಾಯಿಸಲು ಬರುವಂತಹ ಸಾಧನ ರಿಯೋಸ್ಟಾಟ್. ನೀಲಿ ಗಾಜಿನ ಮುಖಾಂತರ ಗುಲಾಬಿಯನ್ನು ನೋಡಿದಾಗ ಅದು ಕಾಣುವ ಬಣ್ಣ ಕಪ್ಪು ಬಣ್ಣ. ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಸೀರಿಯಸ್. ಓಜೋನ್ ಯಾವುದರ ಒಂದು ರೂಪ? ಆಮ್ಲಜನಕ. ಮೊದಲ ಪರಮಾಣು ಬಾಂಬನ್ನು ತಯಾರಿಸಿದವರು ಒಟ್ಟೋ ಹಾನ್. ಹಿರೋಶಿಮಾದ ಮೇಲೆ ಹಾಕಲಾದ ಸಿಡಿಗುಂಡಿನ ಹೆಸರೇನು? ಲಿಟ್ಲ್ ಬಾಯ್. 1930ರಲ್ಲಿ ಭೌತಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು ಸರ್ ಸಿ.ವಿ. ರಾಮನ್. ಅಂತರಿಕ್ಷ ಹಾರಾಟದ ಸಂದರ್ಭದಲ್ಲಿ ನಿಧನರಾದ ಮೊದಲ ಮಹಿಳೆ ಜೂಡಿ ರೆಸ್ನಿಕ್. U235 ಪರಮಾಣು ಬೀಜದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ 0. ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗೆ ಯಾವುದು? ಉಷ್ಣ ವಿಕಿರಣ. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಖ್ಯಾತಿ ಹೊಂದಿದ ನಗರ ಬೆಂಗಳೂರು. ಸಾವಯವ ವರ್ಣದ್ರವ್ಯಗಳ ಮಿಶ್ರಣವೊಂದರ ಘಟಕಗಳನ್ನು ಪ್ರತ್ಯೇಕಿಸಲು ಉಪಯೋಗಿಸಬಹುದಾದ ತಂತ್ರ ಕ್ರೋಮಟೋಗ್ರಫಿ. ವಿದ್ಯುಜ್ಜನಕ ಯಾರು? ಮೈಕೆಲ್ ಫ್ಯಾರಡೆ. ಬಿಸಿ ನೀರಿನ ಬುಗ್ಗೆಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರಯತ್ನ ಮೊದಲ ಬಾರಿಗೆ ಎಲ್ಲಿ ನಡೆಯಿತು? ಇಟಲಿಯಲ್ಲಿ. ಚಂದ್ರಗ್ರಹದ ಮೇಲೆ ಕಾಲಿಟ್ಟ ಎರಡನೆಯ ವ್ಯಕ್ತಿ ಯಾರು? ಎಡ್ವಿನ್ ಅಲೆಡ್ರೆಸ್. ಅಣುಗಳನ್ನು ವಿಸರ್ಜಿಸುವ ಉಪಕರಣ ಸೈಕ್ಲೋಟ್ರಾನ್. ವಿದ್ಯುತ್ ಕೋಶವನ್ನು ಕಂಡುಹಿಡಿದವರು ಅಲೆಕ್ಸಾಂಡ್ರೋ ವೋಲ್ಟಾ. ಸೆಲೋಫೋನನ್ನು ಕಂಡುಹಿಡಿದವರು ಚಾರ್ಲ್ಸ್ ಕ್ರಾಸ್. ಬಾಹ್ಯಾಕಾಶದಲ್ಲಿ ಹಾರಿದ ಅತ್ಯಂತ ಹಿರಿಯ ವಯಸ್ಸಿನವರು ಯಾರು? G.T. ಬೆರಿಗೋ ವಾಯ್. ವಿಶ್ವದ ಅತ್ಯಂತ ದೊಡ್ಡ ದ್ವಿತೀಯ ದೂರದರ್ಶಕವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಮೌಂಟ್ ಸೆಮಿರೋಡ್ರಿಕ್, ರಷ್ಯಾ. ನೋವಿನ ತೀವ್ರತೆಯನ್ನು ಯಾವ ಉಪಕರಣದಿಂದ ಅಳೆಯಬಹುದು? ಆಲ್ಟೋಮೀಟರ್. ಪರಮಾಣುವಿನ ಬೀಜ ಕೇಂದ್ರವನ್ನು ಒಡೆದಾಗ ಯಾವ ಶಕ್ತಿ ಬಿಡುಗಡೆಯಾಗುತ್ತದೆ? ಅಣುಶಕ್ತಿ. ಪ್ರತಿಕಣಗಳ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ಲೀಡಿ ಫಾರೆಸ್ಟ್. ಸಂಜಗ್ರಹ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಶುಕ್ರ, ವೀನಸ್. ಉಷ್ಣ ವಿಕಿರಣವನ್ನು ಕಂಡುಕೊಳ್ಳಲು ಯಾವ ಉಪಕರಣ? ಥರ್ಮೋಸ್ಕೋಪ್. ಕಾಸ್ಮಿಕ್ ಕಿರಣಗಳನ್ನು ಕಂಡುಹಿಡಿದವರು R.K. ಮಿಲ್ಲಿಕಾನ್. ಸಾಂದ್ರತೆಯನ್ನು ಅಳೆಯುವ ಉಪಕರಣ ಡೆನ್ಸಿಮೀಟರ್.
ಕ್ರಿಯೋಜೆನಿಕ್ ತಂತ್ರಜ್ಞಾನ ಯಾವುದಕ್ಕೆ ಬಳಸುತ್ತಾರೆ? ರಾಕೆಟ್ ತಂತ್ರಜ್ಞಾನ. ಬೆಳಕಿನ ಸಾಂದ್ರತೆ ಅಳೆಯುವ ಉಪಕರಣ ಓಟೋಮೀಟರ್. ಗಾಳಿಗೆ ತೂಕವಿದೆ ಎಂದು ಕಂಡುಹಿಡಿದವರು ಗೆಲಿಲಿಯೋ. ಥರ್ಮಾಮೀಟರ್ ಯಾವುದಕ್ಕೆ ಉಪಯೋಗಿಸುತ್ತಾರೆ? ಉಷ್ಣಾಂಶ. ನೀರಿನಲ್ಲಿ ತೇಲುವ ಶಿಲೆಯ ಹೆಸರೇನು? ಫ್ಯೂಮಿಸ್ ಸ್ಟೋವ್. ಮೊದಲನೆಯ ಹವಾಮಾನ ಉಪಗ್ರಹ ಯಾವುದು? ಟೈರೋಪ್ 1. ಮೊದಲನೆಯ ಪ್ರಣಾಳ ಶಿಶುವಿನ ಹೆಸರೇನು? ಲೂಯಿಸ್ ಬ್ರೌನ್. ಅತ್ಯಂತ ಚಿಕ್ಕ ನಕ್ಷತ್ರ ಪುಂಜ ಯಾವುದು? ಕ್ರಕ್ಸ್ ಅಸ್ಟಾರಿಸ್. ರಾಕೆಟನ್ನು ಮೊದಲ ಬಾರಿಗೆ ಯುದ್ಧದಲ್ಲಿ ಉಪಯೋಗಿಸಿದ ಭಾರತೀಯ ಯಾರು? ಟಿಪ್ಪು ಸುಲ್ತಾನ್. ಜೆಟ್ ಇಂಜಿನ್ ಅನ್ನು ಕಂಡುಹಿಡಿದವರು ಯಾರು? ಸರ್ ಫ್ರಾಂಕ್ ವಿಟ್ಸ್. ಮಾನವನನ್ನು ಚಂದ್ರನ ಮೇಲೆ ಇಳಿಸಿದ ನೌಕೆ ಅಪೋಲೋ ನೌಕೆ. ಕ್ರಿಯಾಕಾರಿಗಳಲ್ಲಿ ಬಳಸಲಾಗುವ ಅತಿ ಸಾಮಾನ್ಯವಾದ ಮಂದಕ ಗ್ರಾಫೈಟ್. ಎತ್ತರಕ್ಕೆ ಹೋದಂತೆ ಅವಯ ಒತ್ತಡ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಯಾವ ಪ್ರದೇಶದಲ್ಲಿ ಹಗಲು ರಾತ್ರಿಗಳು ಸಮನಾಗಿರುತ್ತದೆ? ಸಮಭಾಜಕ ವೃತ್ತ ಪ್ರದೇಶದಲ್ಲಿ. ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರ ಕೊಹುತಾ. ಭಾಸ್ಕರ್ ಉಪಗ್ರಹವನ್ನು ಭಾರತ ಯಾವ ದೇಶದ ಸಹಾಯದಿಂದ ಉಡಾಯಿಸಿತು? ರಷ್ಯಾ. ಸೂರ್ಯನಿಗಿಂತಲೂ ದೊಡ್ಡ ನಕ್ಷತ್ರ ಹರ್ಕ್ಯುಲಸ್ ನಕ್ಷತ್ರ. ಭಾಭಾ ಅಣು ಸಂಶೋಧನಾ ಕೇಂದ್ರ ಟ್ರಾಂಬೆ. ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಮಹಾಬಲಿಪುರಂ ಬಳಿ ಇರುವ ಅಣುಶಕ್ತಿ ಕೇಂದ್ರ ಕಲ್ಪಕಂ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ತಿರುವನಂತಪುರ ಕೇರಳ. ಭಾರತದ ಪ್ರಪ್ರಥಮ ಅಣುಸ್ಫೋಟ ಎಲ್ಲಿ ನಡೆಯಿತು? ಪೋಖ್ರಾನ್ ರಾಜಸ್ಥಾನ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿಯ ಪ್ರಧಾನ ಕಚೇರಿಯು ವಿಯೆನ್ನಾ. ಭೂಮಿಯ ಮೇಲೆ ಅತ್ಯಧಿಕ ಹಿಮವನ್ನು ಆವರಿಸಿಕೊಂಡಿರುವ ಪ್ರದೇಶ ಅಂಟಾರ್ಟಿಕಾ. ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ಕಳಿಂಗ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಯುನೆಸ್ಕೋ. ರೆಫ್ರಿಜರೇಟರ್ನಲ್ಲಿ ತೆಂಪಿಗಾಗಿ ಬಳಸುವ ಅನಿಲ ಫ್ರೆಯಾನ್. ಯಾವ ಗ್ರಹದಲ್ಲಿ ಜೀವಿಗಳು ಇರಬಹುದೆಂದು ಊಹಿಸಲಾಗಿದೆ? ಮಂಗಳ. ವಸ್ತುಗಳ ಸ್ಥಾನ ಬದಲಾವಣೆಗೆ ಸ್ಥಾನಪಲ್ಲಟ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮೋ ಜನರೇಟರ್. ಪರ್ಯಾಯ ಪ್ರವಾಹದ ವೋಲ್ಟೇಜನ್ನು ವ್ಯತ್ಯಾಸ ಮಾಡುವ ಸಾಧನ ವಿದ್ಯುತ್ ಪರಿವರ್ತಕ. ನ್ಯೂಕ್ಲಿಯರ್ ಶಕ್ತಿಯನ್ನು ಉಷ್ಣ ಅಥವಾ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ನ್ಯೂಕ್ಲಿಯರ್ ಕ್ರಿಯಾಕಾರಿ. ಐನ್ಸ್ಟೈನ್ರ ದ್ರವ್ಯಶಕ್ತಿಯ ಸಂಬಂಧವನ್ನು ಸೂಚಿಸುವ ಸಮೀಕರಣ E=mc2. ಅಂತರಿಕ್ಷದಲ್ಲಿ ಮೊದಲು ಕಂಡುಹಿಡಿಯಲಾದ ಅಣು ಹೈಡ್ರಾಕ್ಸೈಡ್. ಭಾರತದ ಮೊದಲ ಆಧುನಿಕ ಖಗೋಳ ಪರಿವೀಕ್ಷಣಾಲಯ ಎಲ್ಲಿ ನಿರ್ಮಾಣ ಆಗಿದೆ? ಚೆನ್ನೈ. ಜೆಟ್ ವಿಮಾನದಲ್ಲಿ ಉಪಯೋಗಿಸುವ ಇಂಧನ ಸೀಮೆಎಣ್ಣೆ. ಭೌತಶಾಸ್ತ್ರದಲ್ಲಿ ಮಗನೊಂದಿಗೆ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಹೆಸರೇನು? WH ಬ್ರಾಗ್. ವಿಮಾನದಲ್ಲಿ ಅಕ್ಷಾಂಶಗಳನ್ನು ಅಳತೆ ಮಾಡುವ ಉಪಕರಣದ ಹೆಸರೇನು? ಅಲ್ಟಿಮೀಟರ್. ಸಾಗರಗಳಿಂದ ತೈಲ ಮಾಲಿನ್ಯವನ್ನು ನಿವಾರಿಸುವ ಸೂಪರ್ ಬನ್ ನಿರ್ಮಿಸಿದವರು AM ಚಕ್ರವರ್ತಿ. ವಿದ್ಯುತ್ ಬ್ಯಾಟರಿಗಳನ್ನು ರೂಪಿಸಿದವರು ಯಾರು? ಅಲೆಕ್ಸಾಂಡ್ರೋ ವೋಲ್ಟಾ. ಭಾರತದಲ್ಲಿ ಹೇರಳವಾಗಿ ದೊರೆಯುವ ಪರಮಾಣು ಇಂಧನ ಥೋರಿಯಂ. ಅಂತರಿಕ್ಷದಲ್ಲಿ ಉಪಗ್ರಹವಿರಿಸಲು ಅನುಮತಿ ನೀಡುವ ಇಂಟರ್ನ್ಯಾಷನಲ್ ಟೆಲಿಕಾಂ ಎಲ್ಲಿದೆ? ಜಿನಿವಾ. ಎಲೋಕೇಕ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಯುರೇನಿಯಂ. ಭಾರತ ದೇಶದಲ್ಲಿ ಮೊದಲ ಬಯೋಟೆಕ್ನಾಲಜಿ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸುತ್ತಿದ್ದಾರೆ? ಆಂಧ್ರಪ್ರದೇಶ. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕೇಂದ್ರವೆಂದು ಪರಿಗಣಿಸಿದ ಅಂತರಿಕ್ಷ ಕೇಂದ್ರ ಯಾವುದು? ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ. ಭಾರತ ದೇಶದಲ್ಲಿ ಓಜೋನ್ ಸಂಶೋಧನೆಗೆ ಕೇಂದ್ರವೊಂದನ್ನು ಎಲ್ಲಿ ಸ್ಥಾಪಿಸಿದ್ದಾರೆ? ಪುಣೆ. ಒಟ್ಟಾವಾ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದ್ದು? ಅಣ್ವಸ್ತ್ರಗಳ ನಿಷೇಧ. ಕ್ಷಿಪಣಿಗಳನ್ನು ಪ್ರಯೋಗಿಸುವ ಚಂಡೀಪುರ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ. ಉಪಗ್ರಹಗಳನ್ನು ಉಡಾಯಿಸಲು ಸ್ಥಾಪಿತಗೊಂಡಿರುವ ಶ್ರೀಹರಿಕೋಟಾ ಕೇಂದ್ರ ಯಾವ ರಾಜ್ಯ? ಆಂಧ್ರಪ್ರದೇಶ. ಧನ ವಿದ್ಯುದಂಶ ಋಣ ವಿದ್ಯುದಂಶಗಳ ಬಗ್ಗೆ ಮೊದಲು ವ್ಯಾಖ್ಯಾನಿಸಿದ ವಿಜ್ಞಾನಿ ಬೆಂಜಮಿನ್ ಫ್ರಾಂಕ್ಲಿನ್. ಸ್ಪುಟಿಕ್ 2ರಲ್ಲಿ ವ್ಯೋಮಯಾತ್ರೆ ಮಾಡಿದ ನಾಯಿಯ ಹೆಸರೇನು? ಲೈಕಾ. ಶೂನ್ಯವನ್ನು ಕಂಡುಹಿಡಿದವರು ಯಾರು? ಆರ್ಯಭಟ.
ಭೂಮಿಯ ಮೇಲೆ ಆಗುವ ಎಲ್ಲ ಚಲನೆಗಳು ಎದುರಿಸಬೇಕಾದ ಪ್ರತಿಬಲ ಘರ್ಷಣೆ. 1971ರಲ್ಲಿ ಆಲೋಗ್ರಾಫ್ಗಾಗಿ ನೊಬೆಲ್ ಪಾರಿತೋಷಿಕವನ್ನು ಪಡೆದವರು ಡೆನಿಸ್ ಗೇಬರ್. ಸೋವಿಯತ್ ದೇಶದ ಮಂಜುಗಡ್ಡೆ ಚೂರು ಮಾಡುವ ನೌಕೆಯ ಹೆಸರೇನು? ಸಿಬಿರ್. ಯಾವ ಲೋಹವು ಕಿಕ್ ಸಿಲ್ವರ್ ಎಂಬ ಹೆಸರನ್ನು ಪಡೆದಿದೆ? ಪಾದರಸ. ಗಡಿಯಾರಕ್ಕೆ ಕೀಲಿ ಕೊಟ್ಟಾಗ ಅದರೊಳಗಿನ ಸ್ಪ್ರಿಂಗ್ ಯಾವ ಶಕ್ತಿಯನ್ನು ಪಡೆಯುತ್ತದೆ? ಪ್ರಚನ ಶಕ್ತಿ. ವಿಕ್ರಮ್ ಲ್ಯಾಂಡರ್ ಅವಶೇಷ ಪತ್ತೆ ಮಾಡಿದ ಚೆನ್ನೈ ವ್ಯಕ್ತಿ ಷಣ್ಮುಗ ಸುಬ್ರಮಣಿಯನ್. ವಿಕ್ರಮ್ ಲ್ಯಾಂಡರ್ ಅವಶೇಷಗಳನ್ನು ಪತ್ತೆ ಮಾಡಿದ ಸಂಸ್ಥೆ ನಾಸಾ, ಅಮೆರಿಕ. ನೆರಳು ಉಂಟಾಗಲು ಕಾರಣ ಅಪಾರದರ್ಶಕ ವಸ್ತು. ಏರ್ಸಿನ್ ವಾಯುನೌಕಾ ಆವಿಷ್ಕಾರ ಮಾಡಿದವರು ಫರ್ಡಿನೆಂಡ್ ಜೆಸೆಲಿನ್. ಚಂದ್ರನ ಮೇಲ್ಮೈ ಮೇಲಿನ ಅತ್ಯಂತ ಪ್ರಕಾಶಮಾನವಾದ ಕುಳಿ ಯಾವುದು? ಅರಿಸ್ಟಾರ್ಕಸ್. ಭಾರತ ದೇಶದಲ್ಲಿ ಭೂವಿಜ್ಞಾನದ ಜನಕನೆಂದು ಯಾರನ್ನು ಕರೆಯುತ್ತಾರೆ? ಡಿ.ಎನ್. ವಾಡಿಪು. ಅತಿ ದೊಡ್ಡ ರಾಡಾರ್ ಎಲ್ಲಿ ಸ್ಥಾಪಿತವಾಗಿದೆ? ಪೆರುವಿನ ಜಮಾಕಾರ್ತ. ಜಗತ್ತಿನ ಅತಿ ದೊಡ್ಡ ಪ್ರತಿಫಲಿತ ದೂರದರ್ಶಕವು ಎಲ್ಲಿದೆ? ರಷ್ಯಾದ ಕಾಕೇಶಿಯನ್ ಪರ್ವತದ ಮೇಲಿದೆ. ಸಮುದ್ರದ ಆಳ ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು? ಪಾಥೋಮೀಟರ್. ಮೊದಲ ಬಾರಿ ಅಚ್ಚುಯಂತ್ರ ಕಂಡುಹಿಡಿದ ದೇಶ ಯಾವುದು? ಜರ್ಮನಿ. ಸೆಂಟಿಗ್ರೇಡ್ ಸ್ಕೇಲ್ ಕಂಡುಹಿಡಿದವರು ಯಾರು? ಸೆಲ್ಸಿಯಸ್. ಅಂತರಿಕ್ಷದಲ್ಲಿರುವ ಧೂಳು ಮತ್ತು ವಾಯುಮಾಡಗಳನ್ನು ಏನೆಂದು ಕರೆಯುತ್ತಾರೆ? ನಿಹಾರಿಕೆಗಳು. ಫ್ಯಾನ್ ತಿರುಗಲು ಉಪಯೋಗಿಸುವ ಶಕ್ತಿ ಯಾವುದು? ವಿದ್ಯುದಯಸ್ಕಾಂತ ಶಕ್ತಿ. ಗ್ರೀನ್ಲ್ಯಾಂಡಿನ ಮೊದಲ ಯಾತ್ರೆಯ ನಾಯಕತ್ವ ವಹಿಸಿದ್ದವರು ಮತ್ತು ಮುಂದೆ ಅದೊಂದು ದ್ವೀಪವೆಂದು ನಿರೂಪಿಸಿದವರು ರಾಬರ್ಟ್ ಇ ಫಿಯರಿ. ವಿದ್ಯುತ್ ಕಣಗಳನ್ನು ಹೆಚ್ಚಿನ ಶಕ್ತಿಗಳಿಗಾಗಿ ವೇಗೋತ್ಕರ್ಷಗೊಳಿಸಲು ಸೈಕ್ಲೋಟ್ರಾನ್ ಎಂಬ ಯಂತ್ರವನ್ನು ನಿರ್ಮಿಸಿದ ವಿಜ್ಞಾನಿ ಯಾರು? ಇ.ಒ. ಲಾರೆನ್ಸ್. ಭಾರತದಲ್ಲಿ ಮೊದಲ ಆಧುನಿಕ ಖಗೋಳ ಪರಿವೀಕ್ಷಣಾಲಯ ಎಲ್ಲಿ ನಿರ್ಮಾಣವಾಯಿತು? ಮದ್ರಾಸ್, ಚೆನ್ನೈ. ರೇಡಿಯೋ ಖಗೋಳ ವಿಜ್ಞಾನಕ್ಕೆ ಅಡಿಪಾಯ ಹಾಕಿದ ವಿಜ್ಞಾನಿ ಹೆಸರು? ಕಾರ್ಲ್ ಜಾನ್ಸ್ಕಿ. ಉತ್ತರದ ಕಾಂತಧ್ರುವದ ಮ್ಯಾಗ್ನೆಟಿಕ್ ಪೋಲ್ ಪ್ರದೇಶವನ್ನು ಗುರುತಿಸಿದವರು ರೋಲ್ ಡಿ ಅಮುಂಡ್ಸನ್. ಒಂದು ಫ್ಲೋರೋಸೆಚಿಟ್ ಟ್ಯೂಬಿನಲ್ಲಿ ಯಾವ ವಸ್ತು ವಿದ್ಯುತ್ ದೀಪ್ತಿಯನ್ನು ಪ್ರಜ್ವಲ ಬೆಳಕನ್ನಾಗಿ ಪರಿವರ್ತಿಸುತ್ತದೆ? ಫಾಸ್ಟರ್, ರಂಜಕ. ಕ್ರಿಸ್ಕೋಗ್ರಾಫ್ ಕಂಡುಹಿಡಿದ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಅಣು ವಿದ್ಯುತ್ ಕೇಂದ್ರಗಳ ಸ್ಥಾಪನೆಗೆ ಕೃಷಿ ನಡೆಸಿದವರು ಡಾಕ್ಟರ್ ಓಮಿ ಜಹಾಂಗೀರ್ ಬಾಬಾ. ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣದ ಹೆಸರು ರೈನ್ ಗೇಜ್. ನಕ್ಷತ್ರಗಳ ಉಬ್ಬು ನಿರ್ಮಾಣದ ಸಂಶೋಧನೆಯಲ್ಲಿ ನೊಬೆಲ್ ಬಹುಮಾನ ಪಡೆದ ವಿಜ್ಞಾನಿ ಸುಬ್ರಹ್ಮಣ್ಯ ಚಂದ್ರಶೇಖರ್. ಲೈಟ್ನಿಂಗ್ ಕಂಡಕ್ಟರ್ ಅನ್ನು ಕಂಡುಹಿಡಿದವರು ಬೆಂಜಮಿನ್ ಫ್ರಾಂಕ್ಲಿನ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.